ಹಾಯ್, ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಮ್ಮ ಮನೇಲಿ ಹೇಗೆ ನಾವು ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲೈಟಿಂಗ್ಸ್ ನೋಡ್ಬೋದು, ಇದು ನಾವು ದೀಪಾವಳಿ ಹಬ್ಬಕ್ಕೆ ಹಾಕಿರೋದು. ದೀಪಾವಳಿ ಹಬ್ಬದಿಂದ ನಾವು ತುಳಸಿ ಹಬ್ಬ ತನಕ ಹೀಗೆ ಇರ್ತೀವಿ. ಆಮೇಲೆ ತುಳಸಿ ಹಬ್ಬ ಆದಮೇಲೆ ನಾಳೆ ಎಲ್ಲ ಇದನ್ನು ರಿಮೂವ್ ಮಾಡ್ತೀವಿ. ಸೊ ಇವಾಗ ನೈಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸ್ ಎಲ್ಲ. ನನಗೆ ತುಂಬಾ ಇಷ್ಟ ಲೈಟಿಂಗ್ಸ್ ಅಂದರೆ, ಈ ಕ್ರ್ಯಾಕರ್ಸ್ಗಿಂತಲೂ ಲೈಟಿಂಗ್ಸ್ ಹಾಗೆ ದಿಯಾ ಅಂದರೆ ತುಂಬಾ ಇಷ್ಟ. ನಮ್ಮದು ತುಳಸಿ ಹಬ್ಬಕ್ಕೆಲ್ಲ ರೆಡಿಯಾಗಿದೆ. ಸೊ ನಾನು ಯಾವ ಥರ ರೆಡಿ ಮಾಡ್ಕೊಂಡೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನಿಲ್ಲಿ ತುಳಸಿ ಕಟ್ಟೆ ಹತ್ರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ನಾನು ಇಲ್ಲಿ ಬ್ಯಾಂಗ್ಳೂರು ಬಂದ ಮೇಲೇ ಕಲ್ತ್ಕೊಂಡಿರೋದು. ಯಾಕಂದರೆ ನಾವು ಮಂಗಳೂರಲ್ಲಿ ರಂಗೋಲಿ ಎಲ್ಲ ಹಾಕಲ್ಲ ಅಷ್ಟಾಗಿ. ಸೊ ಇಲ್ಲಿ ಎಲ್ಲರೂ ಹಾಕ್ತಾರೆ ಅಂತ ನಾನು ಹಾಕ್ಕೊಳ್ತಿದ್ದೀನಿ. ತುಂಬ ಕಷ್ಟಪಟ್ಟು ಹಾಕ್ತೀನಿ, ಬಟ್ ಇವಾಗ ಪ್ರಾಕ್ಟೀಸ್ ಆಗಿ ಎಲ್ಲ ಹಬ್ಬಕ್ಕೂ ಹಾಕ್ಕೊಳ್ತೀವಲ್ವಾ. ಸೊ ಇವಾಗ ಸ್ವಲ್ಪ ಓಕೆ, ಮೊದಲಿಗೆ ಕಂಪೇರ್ ಮಾಡಿದೆ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಅದು ಡಿಸೈನ್ ಹಾಕ್ಕೊಳ್ತೀನಿ. ಫ್ರೀ ಹ್ಯಾಂಡ್ ಅಲ್ವಾ, ಸೊ ಕಷ್ಟನೇ. ನಮ್ಮೂರಲ್ಲಿ ಅಂದರೆ ತುಳಸಿ ಹಬ್ಬಕ್ಕೆ ತುಳಸಿ ಕಟ್ಟೆ ಎಲ್ಲ ಪೇಂಟ್ ಮಾಡ್ತಾರೆ. ಬಟ್ ಇಲ್ಲಿ ಏನಂದರೆ ತುಳಸಿ ಕಟ್ಟೆಲ್ಲ ಈ ಥರ ಚಿಕ್ಕದಾಗಿ ಪಾಟ್ ಥರ ತೊಗೊಳ್ತಾರೆ. ಇದರಲ್ಲಿ ತುಳಸಿ ಗಿಡ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನಮ್ಮದು ಅಷ್ಟೇ, ಪೇಂಟಿಂಗ್ ಎಲ್ಲ ಮಾಡಿಲ್ಲ. ಬಟ್ ಊರಲ್ಲಂದರೆ ನಮ್ಮ ತುಳಸಿ ಕಟ್ಟೆ ಇರುತ್ತೆ ಎಲ್ಲರ ಮನೆಯಲ್ಲೂ, ಅದನ್ನು ಚೆನ್ನಾಗಿ 1 ವೀಕ್ ಮುಂಚೆನೇ ಎಲ್ಲ ಪೇಂಟ್ ಮಾಡ್ತಾರೆ. ನಾನು ಹಾಗೆ ಚಿಕ್ಕದಿರುವಾಗ ನಾನೇ ನಮ್ಮ ಮನೆಯದು ಕಟ್ಟೆಗೆಲ್ಲ ಪೇಂಟ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಇಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಇವಾಗ ಮೊನ್ನೆ 10 ಡೇಸಿಂದ ಇಲ್ಲಿ ತುಂಬ ಜೋರು ಮಳೆ ಬರ್ತಾ ಇರುತ್ತೆ. ಈವ್ನಿಂಗ್ ಆಗಬೇಕಾದ್ರೆ ಮಳೆನೇ ಇವಾಗ. ಸೊ ಅದಕ್ಕೋಸ್ಕರ ನಾನು ಬೇಗ ಎಲ್ಲ ದೇವರಿಗೆ ಇಲ್ಲಿ ಹೂವೆಲ್ಲ ಇಟ್ಟು ಆಮೇಲೆ ಬೇಗ ಪೂಜೆ ಮಾಡೋಣ ಅಂತ. ಮತ್ತೆ ಮಳೆ ಬಂದರೆ ದೀಪ ಹಚ್ಚೋಕ್ಕೆ ಕಷ್ಟ. ಸೊ ಇವಾಗಲೇ ಎಲ್ಲ ರಂಗೋಲಿ ಹಾಕಿಬಿಟ್ಟು ಇನ್ನು ಹೂವೆಲ್ಲ ಇಟ್ಬಿಟ್ಟು ಬೇಗ ಪೂಜೆ ಮಾಡಿ, ಆಮೇಲೆ ಕ್ರ್ಯಾಕರ್ಸ್ ಇದೆ ದೀಪಾವಳಿದು, ಅದೇ ಇಟ್ಕೊಂಡಿರ್ತೀವಿ ನಾವು ಊರಲ್ಲೂ. ಹಾಗೆ ದೀಪಾವಳಿಗೆ ಇಟ್ಟಿರೋದು ಸ್ವಲ್ಪ ಕ್ರ್ಯಾಕರ್ಸನ್ನು ಇಟ್ಟಿರ್ತೀವಿ ಇವತ್ತಿಗೆ ಅಂತ, ತುಳಸಿ ಪೂಜೆಗೆ ಅಂತ. ಸೊ ಊರಲ್ಲಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವರು, ಅಂದರೆ ಇವತ್ತು ಭಜನೆ ಎಲ್ಲ ಮಾಡ್ತಾರೆ. ಬಟ್ ನಾವು ಆ ಥರ ಅಲ್ಲ, ಯಾವಾಗಲೂ ಯಾವ ಥರ ಮಾಡ್ತೀವಿ ಸಿಂಪಲ್ಲಾಗಿ ಅದೇ ಥರ ಈ ಸಲವೂ ಮಾಡ್ತಾಯಿದ್ದೀನಿ. ಇವಾಗ ರಂಗೋಲಿ ಎಲ್ಲ ಹಾಕಿಬಿಟ್ಟಾಯಿತು. ಇನ್ನು ಫ್ಲವರೆಲ್ಲ ಇಡಬೇಕು. ನಮ್ಮದು ತುಳಸಿ ಕಟ್ಟೆ ಬಂದುಬಿಟ್ಟು ತುಂಬ ಚಿಕ್ಕದಾಗಿದೆ. ಸೊ ಎಷ್ಟಾಗುತ್ತೆ ಅಷ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಫ್ಲವರ್ಸು ಅಷ್ಟೇ, ಈ ಥರ ಸೇವಂತಿಗೆ ತೊಗೊಂಡಿದ್ದೀನಿ. ಇದನ್ನೇ ಇದರಲ್ಲಿ ಇಟ್ಬಿಟ್ಟು ಎಲ್ಲ ಸರ್ಕಲಲ್ಲೆಲ್ಲ ಇಡೋಣ ಅಂತ. ನನಗೆ ನನ್ನ ದೊಡ್ಡ ಮಗಳು ತುಂಬಾ ಹೆಲ್ಪ್ ಮಾಡ್ತಾಳೆ ಯಾವುದು ಮಾಡಬೇಕಂದ್ರೂ. ಇವಾಗ ಒಳಗಡೆನೂ ನಾವು ದೇವರಿಗೆಲ್ಲ ಹೂವೆಲ್ಲ ಇಡಬೇಕು. ಸೊ ಒಳಗಡೆ ಎಲ್ಲ ಅವಳೇ ಎಲ್ಲ ಮಾಡ್ತಾಳೆ. ಇಲ್ಲಿ ನಾನೆಲ್ಲ ಕೆಳಗಡೆ ಈ ಥರ ಸರ್ಕಲಲ್ಲಿ ಇಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ದೀಪಕ್ಕೆ ಆಯಿಲೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ. ಬಟ್ ಇವತ್ತೇನೆಂದರೆ ಮಳೆ ಇರ್ಬೋದು ಅಂತ ಹೇಳ್ಬಿಟ್ಟು ಕ್ಯಾಂಡಲ್ಸ್ ಇಡ್ತಾಯಿದ್ದೀನಿ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಇವತ್ತು ಮಳೆ ಆಗಿದೆ, ಅಂದರೆ ವೆದರ್ ಈ ಥರನೇ ಇದೆ. ಮೊನ್ನೆಯಿಂದ 1 ವೀಕಿಂದ ಮಳೆ ಬರ್ತಾನೆ ಇದೆ. ಸೊ ನಾನು ಸ್ವಲ್ಪ ಬೇಗನೆ ದೀಪಲ್ಲಿ ಹಚ್ಚಿಬಿಟ್ಟು ಪೂಜೆ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ತೀನಿ. ಇವಾಗಲೂ ವೆದರ್ ತುಂಬಾ ಕತ್ತಲಾಗಿದೆ, ಅಂದರೆ ಇವಾಗ ಮಳೆ ಬರೋ ಚಾನ್ಸಸ್ ಇದೆ. ಸೊ ಬೇಗನೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಪಟಾಕಿ ಬ್ಲಾಸ್ಟ್ ಮಾಡೋಣ ಅಂತ. ಪಿಯು ಅಂತೂ ತುಂಬಾ ನಾಟಿ. ಈ ಕಡೆಯಿಂದ ಹನಿ ಬೇರೆ. ನಾನೆಲ್ಲ ದಿಯಾ ಎಲ್ಲ ಇಟ್ಟರೆ ಅದನ್ನೆಲ್ಲ ಟಚ್ ಮಾಡಲಿಕ್ಕೆ ಬರ್ತಾ ಇದ್ದಾಳೆ. ಸೊ
ಆದಷ್ಟು ಬೇಗ ಎಲ್ಲ ಮಾಡ್ತಾಯಿದ್ದೀನಿ. ಯಾಕಂದರೆ ಅವಳು ಈ ಕಡೆ ಬಂದರೆ ಮತ್ತೆ ಹೂವೆಲ್ಲ ತೆಗಿತಾಳೆ, ಬಿಡಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ ಅವಳು. ನಾನು ಇಟ್ಟಿರೋದನ್ನೆಲ್ಲ ಆ ಕಡೆ ಈ ಕಡೆ ಮಾಡಿ ಎಲ್ಲ ಇಡ್ತಾಳೆ. ಅಮ್ಮನೂ ಇದ್ದಾರೆ ಈ ತುಳಸಿ ಹಬ್ಬಕ್ಕೆ. ಅಡ್ಡಪುlle ಬಂಗ ಸುಖ ಚಾಮಿ ಅಂಪುಲ್ ಸುಖ ಎದುರು ಮತ್ತೆ ಅಡ್ಡಪುlle ಎದುರು ಅಂತಲೇ ಬಬಿಡಲಿ ನೇಟ್ ಅಂತಲೇ ಅಡ್ಡಪುlle ಚಾಮಿ ಅಂಪುಲ್ ಅಂತಲೇ ಅಡ್ಡಪುlle ಸಹನ ಕ್ರ್ಯಾಕರ್ಸ್ ಎಲ್ಲ ತೊಗೊಂಡು ಬಂದು ನಿಂತ್ಕೊಂಡಿದ್ದಾಳೆ. ಯಾಕಂದರೆ ದೀಪಾವಳಿಗೂ 3rd ಡೇ ತುಂಬ ಮಳೆ ಇತ್ತು, 2nd ಮತ್ತು 3rd ಡೇ. ಸೊ ಆವತ್ತು ಬೆಳಿಲಿಕ್ಕಾಗಿಲ್ಲ. ಸೊ ರಿಮೈನಿಂಗ್ ಎಲ್ಲ ಇವತ್ತೆಲ್ಲ ಖಾಲಿ ಮಾಡಬೇಕು, ಅದಕ್ಕೆ ರೆಡಿಯಾಗಿದ್ದಾಳೆ. ಫೋಟೋ ಎತ್ತಿಲ್ಲ ಕಾಸು ಫೋಟೋ ಕೈ ಬಾಬು 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 ಆತೇವು. ಕ್ರ್ಯಾಕರ್ಸ್ ಎಲ್ಲ ಬಿಟ್ಟಾಯಿತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ದು. ಅದರಲ್ಲೂ PU ಅಂದರೆ ಅವಳಿಗೆ ಕ್ರ್ಯಾಕರ್ಸ್ ಅಂದರೆ ತುಂಬಾ ಇಷ್ಟ, ಅದನ್ನೆಲ್ಲ ನೋಡ್ತಾ ಇದ್ಲು. ಹಾಗೆ ತುಳಸಿ ಹಬ್ಬನೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಮತ್ತು ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಬಾಯ್.